ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಖಾಸಗಿ ವಲಯದ EPFO ನೌಕರರೇ, ನಿಮಗೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಎಲ್ಲ ಉದ್ಯೋಗಿಗಳಿಗೆ ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಬರೀ ಖಾಸಗಿ ವಲಯ ಅಥವಾ ಸರ್ಕಾರಿ ವಲಯ ಅಲ್ಲ, ಎಲ್ಲ ನೌಕರರಿಗೂ ಕೂಡ ಅವ್ರು ಪಡೀತಿರುವಂಥ ಸಂಬಳದಲ್ಲಿ ಭಾರೀ ವ್ಯತ್ಯಾಸ ಆಗುತ್ತೆ. ನೆಕ್ಸ್ಟ್ ಮಂತ್ 1ನೇ ತಾರೀಕು ಏಪ್ರಿಲ್ 1ರಿಂದ ಹೊಸ ನಿಯಮ ಜಾರಿಯಾಗ್ತಾ ಇದೆ. ಈ ನಿಯಮದಿಂದಾಗಿ ಸಂಬಳ ಪಿಂಚಣಿಯಲ್ಲಿ ಭಾರೀ ವ್ಯತ್ಯಾಸವನ್ನು ಆಗತ್ತೆ. ಇನ್ನು ಮುಂದೆ ಮನೆಗೆ ತೆಗೆದುಕೊಂಡು ಹೋಗುವಂಥ ಸಂಬಳ ಹೆಚ್ಚಿನ ಸಂಬಳ ಆಗ್ಬೋದು ಅಥವಾ ಪಿಂಚಣಿ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದೆ. ಇದರಿಂದ ಆಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿರ್ಬೋದು, ನಿವೃತ್ತ ಸರ್ಕಾರಿ ನೌಕರರಿರ್ಬೋದು, ಅವರು ಪ್ರತಿ ತಿಂಗಳು ತಗೊಳ್ತಾ ಇರೋಂಥ ಸಂಬಳ ಪಿಂಚಣಿಯಲ್ಲಿ ಮುಂದಿನ ತಿಂಗಳಲ್ಲಿ ಭಾರೀ ವ್ಯತ್ಯಾಸ ಆಗುತ್ತೆ. ಈಗ ಪಡೀತಿರುವಂಥ ಪಿಂಚಣಿ ಹೆಚ್ಚಳ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಸಂಬಳ ಕೂಡ ಹೆಚ್ಚಳ ಆಗ್ಬೋದು ಅಥವಾ ಕಡಿಮೆ ಆಗುವಂತಹ ಒಂದು ವಿಶೇಷವಾದ ಮಾಹಿತಿ. ಇದು ಖಾಸಗಿ ವಲಯದ ನೌಕರರಿಗೂ ಕೂಡ ಅನ್ವಯ ಆಗುತ್ತೆ. ಕೇಂದ್ರ ಸರ್ಕಾರ ಒಂದು ಹೊಸ ನೀತಿಯನ್ನು, ಹೊಸ ನಿಯಮವನ್ನು, ಹೊಸ ಕಾನೂನನ್ನು ಜಾರಿ ಮಾಡ್ತಾ ಇದೆ. ಈ ಕಾನೂನು ಏಪ್ರಿಲ್ 1, 2026ರಿಂದ ಜಾರಿಯಾಗತ್ತೆ. ಈ ಜಾರಿ ಆಗೋದ್ರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದರಿಂದಾಗಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಭಾರೀ ಲಾಭವಾಗುವಂತಹ ಒಂದು ಆದೇಶವನ್ನು ಕೇಂದ್ರ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು. ಇದರಿಂದ ಯಾವ್ಯಾವ ನೌಕರರಿಗೆ ಲಾಭಗಳಾಗತ್ತೆ, ಯಾರಿಗೆ ಲಾಭ ಆಗೋಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರವಾಗಿ ಚರ್ಚೆ ಮಾಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಈ ನೀತಿ ಯಾರಿಗೆಲ್ಲ ಉಪಯೋಗ ಆಗತ್ತೆ, ಎಷ್ಟು ಸಂಬಳ ಪಿಂಚಣಿಗಳು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ದೇಶದಲ್ಲಿ ವೇತನಭೋಗಿ ಉದ್ಯೋಗಿಗಳ ಪೇ ಸ್ಲಿಪ್ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ. ಬಿಗ್ ಚೇಂಜಸ್ ಕಂಡುಬರುತ್ತೆ. ಕೇಂದ್ರ ಸರ್ಕಾರವು ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹೊಸ ಕಾರ್ಮಿಕ ಸಂಹಿತೆ ನ್ಯೂ ಲೇಬರ್ ಕೋಡನ್ನು ಜಾರಿಗೆ ತರೋದ್ರಿಂದ ಈ ವ್ಯತ್ಯಾಸಗಳು ಆಗತ್ತೆ. ಹೊಸ ವರ್ಷ ಅಂದರೆ ಇದೆ ನೆಕ್ಸ್ಟ್ ಮಂತು 1ರಿಂದ ಹೊಸ ಆದಾಯ ತೆರಿಗೆ ನೀತಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಹಾಗೂ ಹೊಸ ಕಾರ್ಮಿಕ ಸಂಹಿತೆ ನ್ಯೂ ಲೇಬರ್ ಲಾ ಜಾರಿಗೆ ಬರೋದ್ರಿಂದಾಗಿ ಉದ್ಯೋಗಿಗಳ ಟೇಕ್ ಹೋಮ್ ಸ್ಯಾಲರಿ, ಕೈಗೆ ಸಿಗುವಂತಹ ಸಂಬಳ ಹಾಗೂ PF ಕೊಡುಗೆಯಲ್ಲಿ ಭಾರೀ ವ್ಯತ್ಯಾಸಗಳು ಉಂಟಾಗತ್ತೆ. ನೀವು ಇದುವರೆಗೆ ಮನೆಗೆ ತೆಗೆದುಕೊಂಡು ಹೋಗ್ತಿದ್ದಂಥ ಸಂಬಳ ಹಾಗೂ PFಗೆ ಕಟ್ಟೋಂಥ ಸಂಬಳ ಬಿಗ್ ಚೇಂಜ್ ಆಗುತ್ತೆ. ಕೆಲವರಿಗೆ ಕಡಿಮೆ ಆಗ್ಬೋದು, ಕೆಲವರಿಗೆ ಜಾಸ್ತಿ ಆಗ್ಬೋದು. ಬಿಗ್ ವ್ಯತ್ಯಾಸವಂತೂ ಖಂಡಿತವಾಗಿಯೂ ಆಗತ್ತೆ. ಏನಿದು ಹೊಸ ನಿಯಮ? ಇದರಲ್ಲಿ ಅಂಥದ್ದೇನಿದೆ ಅಂತ ನೋಡೋದಾದರೆ, ಹೊಸ ಕಾರ್ಮಿಕ ಸಂಹಿತೆಯ ಪ್ರಕಾರ ಉದ್ಯೋಗಿಯ ಮೂಲ ವೇತನವು ಬೇಸಿಕ್ ಪೇನಲ್ಲಿ ಒಟ್ಟು CTC ಕನಿಷ್ಠ 50% ಇರಲೇಬೇಕು. ಇದು ಸರ್ಕಾರಿ ನೌಕರರಿಗೂ ಕೂಡ ಅನ್ವಯ ಆಗುತ್ತೆ. ಸರ್ಕಾರಿ ನೌಕರರಿಗೂ ಕೂಡ ಗ್ರಾಸ್ ಸ್ಯಾಲ್ರಿಗೂ ನೆಟ್ ಸ್ಯಾಲ್ರಿಗೂ ಡಿಫ್ರೆನ್ಸ್ ಇದೆ. ಗ್ರಾಸ್ ಸ್ಯಾಲ್ರಿ ಒಳಗೆ 50% ಅಂತೂ ನೆಟ್ ಸ್ಯಾಲ್ರಿನ ಮನೆಗೆ ತಗೊಂಡು ಹೋಗ್ಬೇಕು, ಅದಕ್ಕಿಂತ ಹೆಚ್ಚು ಕಟ್ ಮಾಡಿಸೋ ಹಾಗಿಲ್ಲ ಅಂತ ರೂಲ್ಸೇ ಇದೆ. ಪ್ರಸ್ತುತ ಅನೇಕ ಕಂಪನಿಗಳು ಆದಾಯ ತೆರಿಗೆ ಉಳಿಸುವ ಮೂಲ ವೇತನವನ್ನು ಕಡಿಮೆ ಇಟ್ಟಿದೆ. 20% 30% ಹೌಸ್ ರೆಂಟ್ ಅಲೋವೆನ್ಸು, ಟ್ರಾವೆಲಿಂಗ್ ಅಲೋವೆನ್ಸು, ಸ್ಪೆಷಲ್ ಅಲೋವೆನ್ಸ್ಗಳು ಹೆಚ್ಚಾಗಿರುತ್ತೆ. ಅಂದರೆ ಏಪ್ರಿಲ್ 1ರಿಂದ ಎಲ್ಲ ಭತ್ಯೆಗಳು ಒಟ್ಟಿಗೆ ಸೇರಿ ಸಂಬಳದ 50% 50%ನ್ನು ಮೀರಬಾರ್ದು ಅಂತ ಹೇಳಿ ಈ ನಿಯಮದಲ್ಲಿ ತಿಳಿಸಿದೆ. PF ಹಾಗೂ ನಿವೃತ್ತಿ ನಿಧಿ ಹೆಚ್ಚಳ, ನಿಮ್ಮ ಭವಿಷ್ಯ ನಿಧಿ
PF ಹಾಗೂ ಗ್ರ್ಯಾಚ್ಯುಟಿ ಲೆಕ್ಕಾಚಾರವು ಮೂಲ ವೇತನದ ಆಧಾರದ ಮೇಲೆ ನಡೆಯುತ್ತೆ. ನಿಮ್ಮ ಬೇಸಿಕ್ ಪೇ ಏನಿದೆಯೋ ಅದರ ಆಧಾರದಲ್ಲೇ ನಿಮಗೆ ಪಿಂಚಣಿಗಳು ಸಿಗೋದು ಕೂಡ ಅದರ ಆಧಾರದಲ್ಲೇ ಸಿಗತ್ತೆ. ಈಗ ಮೂಲ ವೇತನ ಕಡ್ಡಾಯವಾಗಿ 50% ಏರಿಕೆ ಆಗೋದ್ರಿಂದ ನಿಮ್ಮ PF ಖಾತೆಗೆ ಜಮಾ ಆಗುವ ಹಣವೂ ಕೂಡ ಹೆಚ್ಚಾಗತ್ತೆ. ಇದರಿಂದಾಗಿ ನಿಮ್ಮ ವೃತ್ತಿ ಜೀವನ ಅಂದರೆ ನಿವೃತ್ತಿಯ ಜೀವನ ಒಳ್ಳೆಯದಾಗತ್ತೆ. ಪ್ರತಿ ತಿಂಗಳು ನಿಮಗೆ ಕೈಗೆ ಸಿಗುವಂತಹ ಸಂಬಳ ಸ್ವಲ್ಪ ಕಡಿಮೆ ಆದರೂ ಕೂಡ ನಿಮ್ಮ ನಿವೃತ್ತಿಯ ನಂತರ ಸಿಗುವಂಥ ಪಿಂಚಣಿ ಹೆಚ್ಚಾಗತ್ತೆ. ಉದಾಹರಣೆಗೆ ನೋಡೋದಾದರೆ, ಒಬ್ಬ ವ್ಯಕ್ತಿ ಒಟ್ಟು ಸಂಬಳ ಒಂದು 50,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಕಂಪನಿಯ ಮೂಲ ವೇತನದಲ್ಲಿ 20% ಅಂದರೆ 10,000 ರೂಪಾಯಿ ಇಟ್ಕೊಂಡು 40,000 ರೂಪಾಯಿಗಳನ್ನು ಭತ್ಯೆಗಳಲ್ಲಿ ನೀಡಿದರೆ ಪಿಂಚಣಿ ಕಡಿತ ಕೇವಲ 10,000 ಮೇಲೆ ಮಾತ್ರ ಆಗತ್ತೆ. ಈ ಹಿಂದೆ ಆಗ್ತಾಯಿತ್ತು. 10,000 ಸ್ಯಾಲ್ರಿ ಇಟ್ಕೊಂಡು ಸ್ಪೆಷಲ್ ಲೋನ್ಸು ಅವು ಎಲ್ಲ ಸೇರಿಕೊಂಡು ಅಷ್ಟು ಆಗ್ತಾಯಿತ್ತು. ಈ ಹೊಸ ನಿಯಮದ ಪ್ರಕಾರ ಮೂಲ ವೇತನವನ್ನು ಕಡ್ಡಾಯವಾಗಿ 25,000 ಅಂದರೆ 50% ಮಾಡಲೇಬೇಕು. ಆಗ PF ಕಡಿತ 25,000 ರೂಪಾಯಿ ಮೇಲೆ ನಡೆಯುತ್ತೆ. ನಿಮ್ಮ ಕೈಗೆ ಸಿಗುವಂತಹ ಟೇಕ್ ಹೋಮ್ ಸ್ಯಾಲರಿ ಕಡಿಮೆ ಆಗುತ್ತೆ. ಮನೆಗೆ ತೆಗೆದುಕೊಂಡು ಹೋಗೋಂಥ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಇನ್ನೊಂದು ಅಂಶ ಅಂದರೆ, ಈಗಾಗಲೇ ಮೂಲ ವೇತನವು 50% ಇದ್ದರೆ ನಿಮ್ಮ ಸಂಬಳದಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಅದಕ್ಕಿಂತ ವ್ಯತ್ಯಾಸಗಳಿದ್ದಾಗ ನಿಮ್ಮ ಸಂಬಳ ಹಾಗೂ ಪಿಂಚಣಿ ಮೇಲೆ ಪರಿಣಾಮ ಬೀರುತ್ತೆ. ತೆರಿಗೆ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಪರಿಣಾಮಗಳು ಬೀರುತ್ತೆ ಅಂತ ನಾವು ನೋಡಿದ್ರೆ, ಹಳೆ ತೆರಿಗೆ ವ್ಯವಸ್ಥೆಯಲ್ಲಿ HRA ವಿನಾಯಿತಿಯು ಮೂಲ ವೇತನದ ಮೇಲೆ ಆಧಾರಿತವಾಗಿತ್ತು. ಮೂಲ ವೇತನ ಹೆಚ್ಚಳ ಆದಂತೆ ತೆರಿಗೆ ವಿನಾಯಿತಿ ಲೆಕ್ಕಾಚಾರದಲ್ಲಿ ಕೂಡ ಡಿಫ್ರೆನ್ಸಸ್ಸು ಆಗ್ತಾಯಿತ್ತು. ಆದರೂ ಕೂಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ವಾಸಿಸುವವರಿಗೆ ಮತ್ತು ಹೋಮ್ ಲೋನ್ ಹೊಂದಿದ್ದವರಿಗೆ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ 8C ಅಥವಾ NPS ಮೂಲಕ ತೆರಿಗೆಯನ್ನು ಉಳಿಸೋಕ್ಕೆ ಒಂದು ಪ್ರಾವಿಷನನ್ನು ಹಳೆ ನಿಯಮದಲ್ಲಿ ಕೊಟ್ಟಿತ್ತು. ಹೊಸ ನಿಯಮದ ಪ್ರಕಾರ, ಹೊಸ ತೆರಿಗೆ ವ್ಯವಸ್ಥೆ ಪ್ರಕಾರ ನ್ಯೂ ರೆಸ್ಯೂಮನ್ನು ಆಯ್ಕೆ ಮಾಡಿಕೊಂಡವರಿಗೆ ಹೆಚ್ಚಿನ ಆತಂಕ ಇಲ್ಲ. ಹೊಸ ತೆರಿಗೆ ಪದ್ಧತಿಯಲ್ಲಿ ನಿಮ್ಮ ಆದಾಯ ತೆರಿಗೆ 12,75,000 ರೂಪಾಯಿವರೆಗೆ ಯಾವುದೇ ತೆರಿಗೆ ಕಟ್ಟಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಸೇರಿ ಇಲ್ಲಿ HRA ರಿಯಾಯಿತಿಗಳು ಅನ್ವಯಿಸದ ಕಾರಣ ಮೂಲ ವೇತನ ಹೆಚ್ಚಳವು ನಿಮ್ಮ ತೆರಿಗೆ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರೋದಿಲ್ಲ. ತಿಳ್ಕೊಳ್ಳಿ, HRA ರಿಯಾಯಿತಿಗಳು ಅನ್ವಯಿಸಿದ್ರೆ ಇದ್ರೂ ಕೂಡ ನಿಮ್ಮ ಮೂಲ ವೇತನ ಹೆಚ್ಚಳವು ನಿಮ್ಮ ತೆರಿಗೆ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನು ಬೀರೋದಿಲ್ಲ. ಒಟ್ಟಾರೆಯಾಗಿ ಹೊಸ ನಿಯಮದಿಂದ ನಿಮ್ಮ ಮಾಸಿಕ ವೇತನದಲ್ಲಿ ಸ್ವಲ್ಪ ಕಡಿತವಾದರೂ ಕೂಡ ಭವಿಷ್ಯದ ದೃಷ್ಟಿಯಿಂದ, ಅಂದರೆ PF ಹಾಗೂ ಗ್ರ್ಯಾಚ್ಯುಟಿ ರೂಪದಲ್ಲಿ ದೊಡ್ಡ ಮೊತ್ತದ ಹಣ ಸಂಗ್ರಹ ಆಗತ್ತೆ. ನೀವು ರಿಟೈರ್ಡ್ ಆದಂಥ ಸಮಯದಲ್ಲಿ, ರಿಟೈರ್ಡ್ ಆಗುವಂಥ ಸಮಯಕ್ಕೆ, ರಿಟೈರ್ಡ್ ಆದ್ರ ಮೇಲೆ ನಿಮಗೆ ಸಿಗುವಂಥ ಹಣ ಜಾಸ್ತಿ ಸಿಗತ್ತೆ ಹಾಗೂ ಪೆನ್ಷನ್ ಕೂಡ ಜಾಸ್ತಿ ಸಿಗತ್ತೆ. ಹಾಗಾಗಿ ಇದು ತುಂಬ ಒಳ್ಳೆಯ ಯೋಚನೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಯಾರ್ಯಾರಿಗೆ ಮುಂದಿನ ತಿಂಗಳು ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗತ್ತೆ. ನಿಮ್ಮ ಸ್ಯಾಲ್ರಿ ಹಾಗೂ ಪಿಂಚಣಿಯಲ್ಲಿ ಭಾರಿ ವ್ಯತ್ಯಾಸಗಳು ಕಂಡುಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಆ ನಿಯಮಗಳನ್ನು ನೋಡಿಕೊಂಡು ಹಳೆ ರೆಸ್ಯೂಮ್ ಬೇಕೋ ಹೊಸ ರೆಸ್ಯೂಮ್ ಬೇಕೋ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಟ್ಯಾಕ್ಸನ್ನು ಉಳಿಸ್ಕೊಳ್ಳಿ, ಸಂಬಳವನ್ನು ಉಳಿಸ್ಕೊಳ್ಳಿ, ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.